ಎಲ್ರಿಗೂ ನಮಸ್ಕಾರ. ನಮ್ಮ ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜ್ಯ ಪ್ರಶಸ್ತಿ ವಿಜೇತೆ, ಅತ್ಯುತ್ತಮ ಬಾಲನಟಿ ಭೈರವಿ ಅವರು. ಅವರ ಜೀವನ, ಅಭಿನಯ, ಕನಸು ಎಲ್ಲದರ ಬಗ್ಗೆ ಕೇಳೋಣ. ಸೊ ಹಾಗಾದರೆ ಭೈರವಿ ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ ಅಲ್ಲ. ಲೆಟ್ಸ್ ವೆಲ್ಕಮ್ ಭೈರವಿ ಟು ಅವರ್ ಶೋ. ಭೈರವಿ ಅವರೇ, ಮೊದಲನೇದಾಗಿ ನಿಮಗೆ ನಮ್ಮ ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀವಿ. ಧನ್ಯವಾದಗಳು. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಯಾಕಂದರೆ ಬಾಲನಟಿ ರಾಜ್ಯ ಪ್ರಶಸ್ತಿನ ಪಡ್ಕೊಂಡಿದ್ದೀರಾ. ಸೊ ನಮ್ಮ ತಂಡದ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ಈಗ ಏನು ಓದ್ತಾ ಇದ್ದೀರಾ ತಾವು? ಈಗ ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಓಕೆ, ಯಾವ ಸ್ಕೂಲು? GHS ಬರ್ದಿ ಮಂಡಿಗೆರೆ. ಎಲ್ಲಿ ಅದು? ಅದು ನೆಲಮಂಗಲ ನಿಯರ್ ಬರುತ್ತೆ. ಓಕೆ, ತಾವಿರೋದು? ನಾನೀಗ ಇರೋದು ಬಸವನಹಳ್ಳಿ, ನೆಲಮಂಗಲ ತಾಲೂಕು. ಯಾರ್ಯಾರಿದ್ದೀರಾ ಮನೆಯಲ್ಲಿ? ನಾನು, ಅಪ್ಪ, ಅಮ್ಮ, ತಮ್ಮ. ನಿಮಗೆ ಈ ಆ್ಯಕ್ಟಿಂಗ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬಂತು? ಹೇಗೆ ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಎಂಟ್ರಿ ಕೊಟ್ರಿ? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೂ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಮಾಡಿಸ್ತಾನೆ ಇರ್ತಾರೆ. ಅದೇ ಥರ ಪ್ರತಿಭಾ ಕಾರಂಜಿ ಅನ್ನೋ ಒಂದು ಪ್ರೋಗ್ರಾಮ್ಗೆ ನನ್ನನ್ನು ನನ್ನ ಟೀಚರ್ಸ್ ಪ್ರಿಪೇರ್ ಮಾಡಿದರು. ಸೊ ಹಂಗೆ ಅಮ್ಮ TV ನೋಡಬೇಕಾದ್ರೆ ಒಂದು ಕೆಳಗಡೆ ಆ್ಯಡ್ ಬರುತ್ತಲ್ವ, ಈಗ ಸಿನಿಮಾಗೆ, ಸೀರಿಯಲ್ಗೆ ಮಕ್ಕಳು ಬೇಕಾಗಿದ್ದಾರೆ ಅಂತ. ಸೊ ಆ ಥರ ಒಂದು ಆ್ಯಡ್ನ ಅಮ್ಮ ನೋಡಿ ಅದಕ್ಕೆ ಕಾಲ್ ಮಾಡಿ, ಸೊ ಅಲ್ಲೋಗಿ ಡೈರೆಕ್ಟರ್ನ ಮೀಟ್ ಮಾಡಿ ಅಲ್ಲಿ ಆಡಿಷನ್ ಕೊಟ್ಟು ಅಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿದ್ದು. ಸೊ ನಾವು ಕೇಳ್ಪಟ್ವಿ ನೀವು ಟಿಕ್ಟಾಕಿಂದ ಫಸ್ಟು ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತ. ಅದಕ್ಕೂ ಮೊದಲು ಅಂದರೆ ಯಾವಾಗ ನಾನು ಇನ್ನೂ ಸ್ಕೂಲ್ ಜಾಯ್ನ್ ಆಗಿಲ್ಲ, ಅದಕ್ಕೂ ಮೊದಲು ಅಕ್ಕನ ಮನೇಲಿ ನಾನು ತುಂಬ ಇರ್ತಾ ಇದ್ದೆ. ಸೊ ಅವಾಗ ಅಕ್ಕ ನನಗೆ ಆಗಿನ್ನೂ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಗಿರಲಿಲ್ಲ. ಸೊ ಅಕ್ಕ ಟಿಕ್ಟಾಕ್ ತೋರಿಸ್ತಾ ಆ್ಯಕ್ಟಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ಲು. ಸೊ ಅದರಿಂದ ಕಲಿತೆ. ಸೊ ನಿಮಗೆ ನಿಮ್ಮ ಅಕ್ಕ ಅವರು ಟ್ರೈನಿಂಗ್ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರು. ಅವ್ರ ಹೆಸರು? ಗೀತಾ. ಓಕೆ, ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ನಿಮ್ಮ ಈ ಒಂದು ಆ್ಯಕ್ಟಿಂಗ್ ಇದಕ್ಕೆ? ಇವತ್ತು ಏನೋ ಒಂದು ಮಾಡಿದ್ದೀನಿ ಅಂದರೆ ಅದಕ್ಕೆ ಅಪ್ಪ ಅಮ್ಮನೇ ಕಾರಣ. ನನ್ನ ಅಪ್ಪ ಅಡ್ವೊಕೇಟ್, ಹಾಗೆ ಪೇಪರ್ ಏಜೆಂಟ್ ಕೂಡ. ಎಷ್ಟೋ ಟೈಮ್ ಶೂಟಿಂಗ್ ಸ್ಪಾಟ್ಗಳಿಗೆ ಅಪ್ಪ ನಿದ್ದೆ ಇಲ್ಲದೆ ಬಂದಿದ್ದಾರೆ, ಶೂಟಿಂಗ್ ಸ್ಪಾಟಿಗೆ ಬಂದೆಲ್ಲ ಮಲಗಿದ್ದಾರೆ. ಸೊ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ನನ್ನ ಪೇರೆಂಟ್ಸ್ಗೆ. ಅಮ್ಮ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನಿಮ್ಮ ತಂದೆ ಹೆಸರು? ಮಹೇಶ್. ತಾಯಿ ಹೆಸರು? ರಾಧಾಮಣಿ. ಮೊದಲನೇದಾಗಿ ನಿಮ್ಮ ತಂದೆಗೆ ನಾನು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ತಾಯಿಗೂ ಅಷ್ಟೇ. ಯಾಕಂದರೆ ನಿಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಮಕ್ಕಳು ಒಂದು ಆಸೆಗೆ ಅವರು ನೀರೆರೆದು ಪೋಷಣೆ ಮಾಡ್ತಾಯಿದ್ದಾರಲ್ಲ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನಿಮಗೆ ಈ ಫಸ್ಟು ಅವಕಾಶ ಯಾವುದ್ರಲ್ಲಿ ಸಿಕ್ತು? ನೀವು ಫಸ್ಟ್ ಸಿನಿಮಾ ಯಾವುದು? ತನಿಖೆ ಅಂತ. ತನಿಖೆ ಸಿನಿಮಾ ಬಗ್ಗೆ ಸ್ವಲ್ಪ ಹೇಳಿ. ತನಿಖೆ ಸಿನಿಮಾ ಮಾಡಬೇಕಾದ್ರೆ ನಾನಿನ್ನೂ 3rd ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೆ. ಆವಾಗ ಎಲ್ಲ ಫುಲ್ ಹೊಸದು. ಇನ್ನು ಡೈರೆಕ್ಟರ್, ಕ್ಯಾಮ್ರಾ ಅಂದರೆ ಏನೂ ಗೊತ್ತಿರಲಿಲ್ಲ ನನಗೆ. ಅವಾಗ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ನಮ್ಮ ಡೈರೆಕ್ಟರ್ಸ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಅಲ್ಲಿ ನಾನು ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡಿದೆ. ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಆರ್ಟಿಸ್ಟ್ ಕೂಡ. ನಾನು ಅವಾಗಿನ್ನೂ ಚಿಕ್ಕವಳಲ್ವ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು ಎಲ್ಲರೂ ನನ್ನನ್ನು. ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಟ್ರು. ಓಕೆ, ನಿಮಗೆ ಫಸ್ಟು ಇವಾಗ ಯಾವ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದಿದ್ದು? ಭೈರವಿ ಸಿನಿಮಾ. ಭೈರವಿ ಸಿನಿಮಾಗೆ ಗಣೇಶನ್ ಅವ್ರು ಹೇಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು? ಹೇಗೆ ಆಯ್ಕೆ ಆದ್ರಿ ಈ ಸಿನಿಮಾಗೆ? ಭೈರವಿ ಸಿನಿಮಾಗೆ ನಾನು ಸೆಲೆಕ್ಟ್ ಆಗಿದ್ದು ಕೋವಿಡ್ ಮುಗಿದು ಸ್ವಲ್ಪ ದಿನಗಳಾಗಿತ್ತು. ಭೈರವಿ ಸಿನಿಮಾ ಆಡಿಷನ್, ಯಾವಾಗಲೂ ನಾರ್ಮಲಾಗಿ ಆಡಿಷನ್ಗೆ ಹೋಗ್ತಿದ್ವಿ, ಅದೇ ಥರ ಆಡಿಷನಿಗೆ ಕಾಲ್ ಬಂತು. ಸೊ ನಾನು ಅಪ್ಪ ಆಡಿಷನ್ಗೆ ಹೋದ್ವಿ. ಅಲ್ಲಿ ನಂಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು. ಸೊ ಭೈರವಿ ಶೂಟಿಂಗ್ ಮಾಡಬೇಕಾದ್ರೆ ಅನುಭವ ಹೇಗಿತ್ತು? ಭೈರವಿ ಸಿನಿಮಾದಲ್ಲಿ ನಾನು ಮಾಡಿರೋ ರೋಲ್ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಥರ ಒಂದು ರೋಲ್ನ ನಾನು ನನ್ನ ಜೀವನದಲ್ಲೇ ಮಾಡ್ತೀನಿ ಅಂತ. ಟ್ರೈನ್ ಕ್ಲೀನ್ ಮಾಡೋದಿರ್ಬೋದು, ಅಲ್ಲಿ ಸ್ಲಮ್ಮಲ್ಲಿ ಇರೋದಿರ್ಬೋದು, ನನ್ನ ಫಸ್ಟ್ ಮೂವಿ ಆ ಥರ ಮಾಡಿದ್ದು. ಸೊ ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ನಾನು ತುಂಬ ಚೆನ್ನಾಗಿ ಬೆಳೆಸಿದ್ರು. ಹೇಗೆ ಅಂದರೆ ನಾನು ಯಾವತ್ತೂ ಆ ಥರ ಯಾವ ಕೆಲಸನೂ ಮಾಡಿರಲಿಲ್ಲ. ಸೊ ಭೈರವಿ ಮೂವಿ ತುಂಬ ಚಾಲೆಂಜಿಂಗ್ ಆಗಿತ್ತು. ಹಾಗೆ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ನಮ್ಮ ಡೈರೆಕ್ಟರ್ಸ್ ಪರವಾಗಿಲ್ಲ, ಇನ್ನೂ ನಿಧಾನಕ್ಕೆ ಮಾಡು, ಆರಾಮಾಗಿ ಮಾಡು, ಕೂಲಾಗಿ ಮಾಡು ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಆ್ಯಕ್ಟಿಂಗ್ನ. ಅಲ್ಲಿ ತುಂಬ ಆ್ಯಕ್ಟಿಂಗ್ ಕೂಡ ಕಲಿತೆ. ಆ ಸೆಟ್ಟಲ್ಲಿ ನಿಮಗೆ ಡೈರೆಕ್ಟ್ರು ಬೈದಿದ್ದು ಉಂಟಾ? ಏನಾದರೂ ತಪ್ಪು ಮಾಡಿದಾಗ ಅಥವಾ ಹೇಗೆ? ನಾನು ತಪ್ಪು ಮಾಡಿದಾಗೆಲ್ಲ ಇರಲಿ ಪರವಾಗಿಲ್ಲ, ಇನ್ನೊಂದ್ಸಲಿ ಮಾಡು ಅಂತಿದ್ರು. ಕೋಪ ಬಂದಾಗ ಏನೂ ಹೇಳ್ತಿರ್ಲಿಲ್ಲ, ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಬರ್ತಿದ್ದೆ. ನಿಮಗೆ ಈ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಅಂತ ನಿಮಗೆ ವಿಷಯ ಗೊತ್ತಾಯ್ತಲ್ಲ, ಆವಾಗಿನ ಆ ಕ್ಷಣ ಹೇಗಿತ್ತು ನಿಮಗೆ? ನನಗೆ ತುಂಬ 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 ಖುಷಿ ಆಯಿತು. ನನಗಿಂತ ಹೆಚ್ಚಾಗಿ ಆ ಕ್ಷಣನ ನನ್ನ ತಂದೆ ಸೆಲೆಬ್ರೇಟ್ ಮಾಡಿದ್ರು. ಅವ್ರ ಖುಷಿ ನೋಡಿ ನನಗೆ ಇನ್ನೂ ಖುಷಿ ಆಯಿತು. ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಹೇಗೆ ಇದು ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು? ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗಿಂತ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ ಅಷ್ಟೇ.
ನೀವು ಈ ಭೈರವಿ ಸಿನಿಮಾದಲ್ಲಿ ಭೈರವಿ ಪಾತ್ರ ಮಾಡಬೇಕಾದ್ರೆ ನಿಮಗೆ ಗೊತ್ತಿತ್ತಾ ಸ್ಟೇಟ್ ಅವಾರ್ಡ್ ಬರುತ್ತೆ ಈ ಒಂದು ಕ್ಯಾರೆಕ್ಟ್ರಿಗೆ ಅಂತ ನಿಮಗೇನಾದರೂ ಐಡಿಯಾ ಇತ್ತಾ? ನಿಜವಾಗ್ಲೂ ಇರಲಿಲ್ಲ. ಸೊ ಸಡನ್ನಾಗಿ ಸರ್ಪ್ರೈಸ್ ಆಗಿ ಬಂದಿದ್ದು ತುಂಬ ಒಂದು ಖುಷಿ ವಿಷಯ. ಹೌದು. ನಿಮಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಅಲ್ವಾ ಈಗ? ಈ ಸ್ಟೇಟ್ ಅವಾರ್ಡ್ ಸಿಕ್ಕಿದ್ಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಯಿತು? ಎಲ್ಲ ಕಲಾವಿದ್ರಿಗೂ ಆಸೆ ಇರುತ್ತೆ ಈ ಥರ ಒಂದು ಸ್ಟೇಟ್ ಅವಾರ್ಡ್ ಬರಬೇಕು ಅಂತ. ಆ ಅವಾರ್ಡ್ ನನಗೆ ನನ್ನ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದೆ. ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಕ್ಟರ್ ಆಗಿ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಕಲಾವಿದೆಯಾಗಿ ಜನರನ್ನ ಇನ್ನೂ ರಂಜಿಸ್ತೀನಿ. ಇದುವರೆಗೂ ನೀವು ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ? ಇದುವರೆಗೂ ನಾನು 20ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ 20 ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ನೆಚ್ಚಿನ ಪಾತ್ರ ಅಂತ ಯಾವುದೂ ಇಲ್ಲ. ನಾನು ಎಲ್ಲ ಪಾತ್ರಗಳನ್ನೂ ಅಷ್ಟೇ ಇಷ್ಟಪಟ್ಟು ಮಾಡ್ತೀನಿ. ಒಬ್ಬ ಕಲಾವಿದರಿಗೆ ನಾನು ಇಂಥದ್ದೊಂದು ಪಾತ್ರ ಮಾಡಬೇಕು ಅನ್ನೋದು ಒಂದಿರುತ್ತೆ. ಸೊ ನಿಮಗೆ ಆ ಥರ ಒಂದು ಡ್ರೀಮ್ ರೋಲ್ ಅನ್ನೋದು ಯಾವುದಿದೆ? ಯಾವ ಪಾತ್ರ ಮಾಡಬೇಕು ಅಂತ ನಿಮಗೆ ತುಂಬ ಇಷ್ಟ? ನನಗೆ ಜಡ್ಜ್ ಆಗೋದು ನನ್ನ ದೊಡ್ಡ ಡ್ರೀಮ್. ಅದೇ ಥರ ಜಡ್ಜ್ ಆಗಬೇಕು ಅಂದರೆ ಅಡ್ವೊಕೇಟ್ ಆಗಲೇಬೇಕು. ಸೊ ನನಗೆ ಈ ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ಸಲ್ಲಿ ಈ ಕೋರ್ಟಿಗೆ ಸಂಬಂಧಪಟ್ಟಿರೋದು, ಲಾಯರು, ಜಡ್ಜು, ಈ ಥರ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ. ಸೊ ಶೂಟಿಂಗ್ ಸಮಯದಲ್ಲಿ ಏನಾದರೂ ಒಂದು ಫನ್ನಿ ಇನ್ಸಿಡೆಂಟ್ ನಿಮಗೆ ನೆನಪಿದೆಯಾ? ಇಲ್ಲ, ಆ ಥರ ಯಾವುದೂ ಇಲ್ಲ. ಈಗ ಈ ಕಡೆ ನೀವು ಸ್ಕೂಲ್ಗೂ ಹೋಗ್ತೀರಾ, ಈ ಕಡೆ ಆ್ಯಕ್ಟಿಂಗೂ ಮಾಡ್ತೀರಾ. ಸೊ ಇದೆರಡನ್ನೂ ಅಟ್ ಎ ಟೈಮ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಇವೆರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ನನ್ನ ಟೀಚರ್ ಸಪೋರ್ಟ್ ನಂಗೆ ತುಂಬ ಇದೆ. ನಾನು ಯಾವಾಗ ಶೂಟಿಂಗ್ಗೋಸ್ಕರ ಸ್ಕೂಲಿಗೆ ಆ್ಯಬ್ಸೆಂಟ್ ಆಗಿರ್ತೀನೋ ಆ ಡೇಸಲ್ಲಿ ಏನೇ ಪಾಠ ಮಾಡಿದ್ರು ನನ್ನ ಟೀಚರ್ಸ್ಗೆ ನಾನು ಡೌಟ್ ಅಂತ ಹೋದಾಗ ಯಾರೂ ಕೂಡ ಬೇಜಾರು ಮಾಡ್ಕೊಳ್ದೆ, ಇನ್ನೂ ಎಷ್ಟೊಂದು ಸಲ ನನ್ನ ಟೀಚರ್ಸ್ ನನ್ನ ಕೇಳಿದ್ದಾರೆ, ಅರ್ಥ ಆಗಿದೆಯಾ ನಿನಗೆ, ನಾನು ಈ ಪಾಠ ಮಾಡಬೇಕಾದ್ರೆ ನೀನು ಬಂದಿರಲಿಲ್ಲ, ನಿನಗೆ ಗೊತ್ತಾಯ್ತಾ ಅಂತ ಕೇಳಿದ್ದಾರೆ. ಸೊ ಅಂಥ ಟೀಚರ್ಸ್ ಇರೋದಕ್ಕೆ ತುಂಬ ಲಕ್ಕಿ ನಾನು. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಅವ್ರ ಹೆಸರೇನು? ನನಗೆ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಇಷ್ಟ. ಆದರೆ ನನ್ನ ಪ್ರೈಮರಿ ಸ್ಕೂಲಲ್ಲಿ ಕವಿತಾ ಮ್ಯಾಮ್, LCP ಮ್ಯಾಮ್, ಪ್ರತಿಭಾ ಮ್ಯಾಮ್, ಸವಿತಾ ಮ್ಯಾಮ್, ಎಲ್ಲ ಟೀಚರ್ಸು ನಂಗೆ ತುಂಬಾ ಇಷ್ಟ. ಈಗ ನಾನು ಹೈಸ್ಕೂಲಲ್ಲಿದ್ದೀನಿ. ಸೊ ನನಗೆ BL ಸರ್, SH ಸರ್ ಎಲ್ಲ ಕೂಡ ತುಂಬ 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 ಇಷ್ಟ. ಈಗ ನೀವು 20 ಸಿನಿಮಾಗಳಲ್ಲಿ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ್ದೀನಿ ಅಂತ ಹೇಳಿದ್ರಿ. ಯಾವೊಂದು ಸನ್ನಿವೇಶ ಅಂದರೆ ಸೀನ್ ಶೂಟ್ ಮಾಡಬೇಕಾದ್ರೆ ನಿಮ್ಗೆ ಅದು ತುಂಬ ಕಷ್ಟ ಅಂತ ಅನಿಸಿತ್ತು? ನಾನು ಭೈರವಿ ಸಿನಿಮಾ ಮಾಡಬೇಕಾದ್ರೆ ಟ್ರೈನ್ ಒಳಗಡೆ ನುಗ್ಗಿ ಟ್ರೈನ್ನ ಒರೆಸೋದೆಲ್ಲ ಒಂದು ಸೀನ್ ಇತ್ತು. ಅದು ನನಗೆ ತುಂಬ ಕಷ್ಟ ಫೀಲ್ ಆಗ್ತಿತ್ತು. ಸೊ ಮತ್ತು ಅದನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ಅದನ್ನು ಡೈರೆಕ್ಟ್ರ್ ಹೆಂಗೆ ಹೇಳ್ಕೊಟ್ರು ಅದನ್ನು? ನೀವು ಅಷ್ಟು ಚಿಕ್ಕ ಅಂದರೆ ಒಂದು 3-4 ವರ್ಷದ ಹಿಂದಿನ ಕತೆ ಅಲ್ವಾ ಇದು? ಸೊ ಅವಾಗ ಹೆಂಗಿತ್ತು ಅದು? ಆವಾಗ ನಾನು ಫಸ್ಟು ನಮ್ಮ ಡೈರೆಕ್ಟರ್ ಈ ಥರ ಒಂದು ಸೀನ್ ಇದೆ ಅಂತ ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಫುಲ್ ಶಾಕಿಂಗ್. ಇದೆಲ್ಲ ಮಾಡಲೇಬೇಕಾ ಅಂತ. ಆವಾಗ ಅಪ್ಪ ಕೂಡ ಅಲ್ಲೇ ಇದ್ದರು. ನಮ್ಮ ಅಪ್ಪನೂ ಫುಲ್ ಡೌಟಲ್ಲಿದ್ದರು, ನಿಜವಾಗ್ಲೂ ನನ್ನ ಮಗಳು ಮಾಡ್ತಾಳಾ ಅಂತ. ಬಟ್ ಆ ಸೀನ್ನ ಮಾಡಬೇಕಾದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನನಗೆ ಯಾವತ್ತೂ ಆ ಥರ ಏನೂ ಮಾಡಿರಲಿಲ್ಲ ನನ್ನ ಕೆಲಸ. ಬಟ್ ನಮ್ಮ ಡೈರೆಕ್ಟರ್ ಸರ್ ನಿಧಾನಕ್ಕೆ ಕೂಲಾಗಿ ಹೇಗೆ ಮಾಡಬೇಕು ಪ್ರತಿಯೊಂದೂ ಹೇಳ್ಕೊಟ್ರು. ನೀವು ಇವಾಗ ಶೂಟಿಂಗಿಗೆ ಸೀನ್ಗೆ ಪ್ರಿಪೇರ್ ಆಗ್ತಿರ್ತೀರಾ, ಡೈಲಾಗು ಲೆಂತಿ ಡೈಲಾಗ್ಸ್ ಇರುತ್ತೆ, ಅದನ್ನೆಲ್ಲ ನೆನ್ಪಿಟ್ಕೋಬೇಕು ಅಂದರೆ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ? ಆ ನೆನ್ಪಿಟ್ಕೊಳ್ಳೋದು ಅಂತೇನಿಲ್ಲ, ಆ ಸೀನ್ ಏನಿದೆ ಹಾಗೆ ಆ ಡೈಲಾಗ್ಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಡೈಲಾಗ್ ನೆನಪಿರುತ್ತೆ. ನಿಮಗೆ ಆ್ಯಕ್ಟಿಂಗ್ ಬಿಟ್ಟರೆ ಇನ್ನು ನೆಕ್ಸ್ಟು ಇಷ್ಟವಾದಂಥ ಒಂದು ಕೆಲಸ ಯಾವುದು? ಫಸ್ಟು ಓದೋದು, ಆಮೇಲೆ ಡ್ಯಾನ್ಸಿಂಗ್. ಸೊ ನೀವು ಹೇಳ್ದಂಗೆ ನಿಮ್ಮ ಡ್ರೀಮ್ ಬಂದು ಜಡ್ಜ್ ಆಗಬೇಕು ಅಂತ. ಸೊ ಅದಕ್ಕೆ ಈಗಿಂದನೇ ತಯಾರಿ ಹೇಗೆ ನಡೀತಿದೆ? ಈಗ ನಾನು 10th ಓದ್ತಿದ್ದೀನಿ. 10th ಸ್ಟೇಟ್ ರ್ಯಾಂಕ್ ಬರಬೇಕು ಅನ್ನೋದು ನನ್ನ ಆಸೆ. ಸೊ ನನ್ನ ಅಪ್ಪ ಕೂಡ ಅಡ್ವೊಕೇಟ್. ಅಪ್ಪನ ಲಾ ಬುಕ್ಸ್ ಇದ್ದೇ ಇರುತ್ತೆ, ಫ್ರೀ ಆದಾಗ ಅದನ್ನು ಓದ್ತಾ ಇರ್ತೀನಿ. ಈಗ ನೆಕ್ಸ್ಟು ಚಿಕ್ಕ ಇನ್ನೂ ಬೇರೆ ಮಕ್ಕಳಿರ್ತಾರೆ, ಅವರಿಗೆಲ್ಲ ಈಗ ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ, ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದೀರಾ. ಆ ಮಕ್ಕಳಿಗೆಲ್ಲ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಇನ್ಸ್ಪಿರೇಷನ್ ಅಂತೇನಿಲ್ಲ, ನನಗೂ ಕೂಡ ತುಂಬ ಜನ ಇನ್ಸ್ಪಿರೇಷನ್ಸ್ ಇದ್ದಾರೆ. ಬಟ್ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಅಚೀವ್ ಮಾಡಿ. ಪೇರೆಂಟ್ಸ್ ಅಪ್ಪ ಹೇಳಿದ್ರು ಅಂತ ಇಂಜಿನಿಯರ್ ಆಗೋದು, ಅಮ್ಮ ಹೇಳಿದ್ರು ಅಂತ ಡಾಕ್ಟರ್ ಆಗೋದಲ್ಲ. ನಮಗೂ ಒಂದು ಡ್ರೀಮ್ ಅಂತ ಇರುತ್ತಲ್ವ, ಆ ಡ್ರೀಮ್ನ ಚೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಓಕೆ, ಈಗ ಶೂಟಿಂಗ್ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ಬ್ರೇಕ್ ಸಿಗುತ್ತೆ. ಆ ಬ್ರೇಕ್ ಟೈಮಲ್ಲಿ ಏನು ಮಾಡ್ತೀರಾ ನೀವು? ನಮಗೆ ಬ್ರೇಕ್, ನಾನು ಯಲ್ಲಮ್ಮ ಸೀರಿಯಲ್ ಮಾಡಬೇಕಾದ್ರೆ ಬ್ರೇಕ್ ಟೈಮ್ ಸಿಕ್ಕಿದ್ರೆ ತಿಂತಾಯಿದ್ದೆ, ಬರೀ ತಿಂತಿದ್ದೆ ನಾನು. ಅದು ಇಲ್ಲಾಂದರೆ ರೀಲ್ಸ್ ಮಾಡ್ತಿದ್ವಿ, ಇಲ್ಲ ಎಲ್ಲ ಕೋ ಆರ್ಟಿಸ್ಟ್ ಇದ್ದರೆ ಎಲ್ಲರೂ ಮಾತಾಡಿಕೊಂಡು ಜೋಕ್ಸ್ ಮಾಡ್ಕೊಂಡು ನಕ್ಕೊಂಡು ಕೂತ್ಕೋತಿದ್ವಿ. ಈಗ ತುಂಬ ಇವಾಗ ನೀವು ಸೀರಿಯಲ್ ಮಾಡಿದ್ದೀರಾ, ಸಿನಿಮಾ ಮಾಡಿದ್ದೀರಾ, ನಿಮಗೆ ಹೆಚ್ಚು ಕಂಫರ್ಟಬಲ್ ಅಂತ ಅನಿಸಿದ್ದು ಡೈರೆಕ್ಟ್ರ್ ಯಾರು? ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನಂಗೆ ತುಂಬ ಈಸಿ,
ಸೊ ನಾನು ಇನ್ನೂ ತುಂಬ ಚೆನ್ನಾಗಿ ಕಲಿಬೋದು ಆ ಥರ ನಿನಗೆ ಆ ಥರ ಕಂಫರ್ಟ್ ಫೀಲ್ ಕೊಟ್ಟ ಡೈರೆಕ್ಟರ್ ಯಾರು? ನನಗೆ ಆ ಥರ ತುಂಬ ಇಷ್ಟ ಆಗಿರೋ ಡೈರೆಕ್ಟರ್ಸ್ ಇಬ್ಬರಿದ್ದಾರೆ. ಒಬ್ಬರು ನನ್ನ ಯಲ್ಲಮ್ಮ ಸೀರಿಯಲ್ ಡೈರೆಕ್ಟರ್ ತ್ರಿಶೂಲ್ ಸರ್, ಹಾಗೆ ನನ್ನ ಎಷ್ಟೋ ಸಿನಿಮಾಗಳ ಡೈರೆಕ್ಟರ್ ರಶ್ಮಿ ಅಕ್ಕ. ಅವರಿಬ್ಬರು ನಂಗೆ ತುಂಬ ಇಷ್ಟ. ಸೊ ಈಗ ನೀವು ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಇವಾಗ 10th ಆಗಿರೋದ್ರಿಂದ ಯಾವುದೂ ಮಾಡಬಾರ್ದು ಅಂತಿದ್ವಿ, ಬಟ್ ಆದರೆ ಸ್ಲಮ್ ಶ್ರಾವಣಿ ಅಂತ ಒಂದು ಸಿನಿಮಾ ಈಗ ಮಾಡ್ತಿದ್ದೀನಿ. ಅದನ್ನು ಮುಗಿಸಿದ್ಮೇಲೆ 10th ಯಾವುದೂ ಮಾಡಲ್ಲ. ಸ್ಲಮ್ ಶ್ರಾವಣಿ ಸಿನಿಮಾ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸೊ ನೀವು ಇವಾಗ ಈಗಲೇ ಹೇಳಿದ್ರಿ ನಾನು ಯಾವುದೋ ಮಾಡಬಾರ್ದು, ಓದೋ ಕಡೆ ಗಮನ ಕೊಡಬೇಕು ಅಂತ, ಬಟ್ ಈ ಕತೆ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ? ಕತೆ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಅದು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ. ನಾನು 10th ಯಾವುದು ಸಿನಿಮಾನೇ ಮಾಡಬಾರ್ದು ಅಂತ ಇದ್ದಿದ್ದು. ನಾನು, ನನ್ನ ಅಪ್ಪ ಅಮ್ಮ ಎಲ್ಲರೂ ಡಿಸೈಡ್ ಆಗಿದ್ವಿ. ಬಟ್ ಯಾವಾಗ ರಶ್ಮಿ ಅಕ್ಕ ಕತೆ ಹೇಳಿದ್ರು, ಆ ಕತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಆ ಕತೆ ಸುಮ್ಮನೆ ಏನು ಟೈಮ್ ಪಾಸ್ಗೆ ಇರೋ ಥರ ಇರಲಿಲ್ಲ, ಅಥವಾ ಏನೋ ಒಂದು ಮಾಡಬೇಕು ಅಂತ ಮಾಡೋ ಥರ ಇರಲಿಲ್ಲ. ತುಂಬ ಇನ್ಸ್ಪಿರೇಷನ್ ಕತೆ ಆಗಿತ್ತು. ನಂಗೆ ತುಂಬ ಇಷ್ಟ ಆಯಿತು, ಸೊ ಒಪ್ಕೊಂಡೆ. ಸೊ ನೀವು ಉದೋ ಉದೋ ರೇಣುಕಾ ಯಲ್ಲಮ್ಮ ಸೀರಿಯಲಲ್ಲಿ ಯಲ್ಲಮ್ಮನ ಪಾತ್ರ ಮಾಡ್ತಾಯಿದ್ರಿ. ಅದು 400 ಎಪಿಸೋಡ್ಗಳಿಗಿಂತ ಹೆಚ್ಚು ಎಪಿಸೋಡಲ್ಲಿ ನೀವು ಅಭಿನಯ ಮಾಡಿದ್ದೀರಾ. ಆ ಒಂದು ಸೀರಿಯಲ್ ಮಾಡ್ಬೇಕಾದ್ರೆ ನಿಮ್ಮ ಅನುಭವ ಹೇಗಿತ್ತು? ದೇವಿ ಪಾತ್ರ ಮಾಡಬೇಕು ಅನ್ನೋದು ಎಲ್ಲರಿಗೂ ಇಷ್ಟ ಇರುತ್ತೆ. ನನಗೂ ತುಂಬ ಇಷ್ಟ ಆ ಪಾತ್ರ ಮಾಡೋದು. ಆ ಪಾತ್ರ ಸಿಕ್ಕಿದಾಗ ಆಗಿದ್ದ ಖುಷಿಗಿಂತ ಜನರ ರೆಸ್ಪಾನ್ಸ್ ನೋಡಿ ನಂಗೆ ತುಂಬ ಖುಷಿಯಾಗಿತ್ತು. ಇವಾಗ ನಾವು ಉತ್ತರ ಕರ್ನಾಟಕ ಕಡೆ ಹೋದಾಗೆಲ್ಲ ಜನರು ತುಂಬ ರೆಸ್ಪೆಕ್ಟ್ ಮಾಡ್ತಿದ್ರು. ಅಲ್ಲಿ ಎಲ್ಲಿವರೆಗೂ ನಂಬ್ತಿದ್ರು ಅಂದರೆ ಯಲ್ಲಮ್ಮ ಪಾತ್ರ ಮಾಡೋರನ್ನೇ ರಿಯಲ್ ಯಲ್ಲಮ್ಮ ಅನ್ಕೋತಿದ್ರು. ಎಷ್ಟೋ ಸಲ ಹಿರಿಯರೆಲ್ಲ ಬಂದು ಕಾಲಿಗೆ ಬೀಳ್ತಿದ್ರು. ನಂಗೆ ಅವಾಗ ಫುಲ್ ಭಯ ಆಗ್ತಿತ್ತು, ಖುಷಿ ಆಗ್ತಿತ್ತು, ಎಲ್ಲ ಒಟ್ಟೊಟ್ಟಿಗೆ ಆಗ್ತಿತ್ತು. ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ಕ್ಷಣಗಳೆಲ್ಲ ತುಂಬ ಚೆನ್ನಾಗಿತ್ತು. ಯಲ್ಲಮ್ಮ ಸೀರಿಯಲ್ ನಂಗೆ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಅದಾದಮೇಲೆ ಮತ್ತೊಂದು ಸೀರಿಯಲ್ಗೆ ತಮಗೆ ಅವಕಾಶ ಸಿಕ್ತು, ನಾನಿನ್ನ ಬಿಡಲಾರೆ. ಹಾಂ, ಸೊ ಅದ್ರ ಬಗ್ಗೆ ಹೇಳಿ. ನಾನಿನ್ನ ಬಿಡಲಾರೆಯಲ್ಲಿ ನಾನು ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಅಖಿಲ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಲ್ಲಿ ಡೈರೆಕ್ಟರ್ ನಂಗೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಟ್ರು. ಅದೇ ಥರ ನನ್ನ ಕೋ ಆರ್ಟಿಸ್ಟ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ರು ತುಂಬ. ಸೊ ತಾವು ಡ್ರಾಮಾ ಜೂನಿಯರ್ಸ್ ಸೀಸನ್ 4ನ ಫೈನಲಿಸ್ಟ್. ಸೊ ಡ್ರಾಮಾ ಜೂನಿಯರ್ಸ್ಗೆ ಹೇಗೆ ಸೆಲೆಕ್ಟ್ ಆದ್ರಿ? ಅಲ್ಲಿ ಅನುಭವ ಹೇಗಿತ್ತು? ನಮ್ಮ ಸೀಸನಲ್ಲಿ ಡ್ರಾಮಾ ಜೂನಿಯರ್ಸಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ನಾನೇ. ಅದೇ ರೀತಿ ಡ್ರಾಮಾ ಜೂನಿಯರ್ಸ್ ಫಿನಾಲೆವರೆಗೂ ಇದ್ದೆ ಅನ್ನೋದು ನಂಗೆ ತುಂಬ ಖುಷಿಯಾದ ವಿಚಾರ. ನನ್ನ ಸೆಲೆಕ್ಟ್ ಮಾಡಿದ ರವಿಚಂದ್ರನ್ ಸರ್ಗೆ ಫಸ್ಟ್ ಆಫ್ ಆಲ್ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಹಾಗೆ ಅಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟ ಜೀ ಕನ್ನಡಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಡ್ರಾಮಾ ಜೂನಿಯರ್ಸಿಂದ ನಾನು ತುಂಬ ಆ್ಯಕ್ಟಿಂಗ್ ಕಲ್ತಿದ್ದೀನಿ. ಅಲ್ಲಿರೋ ನಮ್ಮ 4 ಜನ ಮೆಂಟರ್ಸ್, ಗಣೇಶ್ ಸರ್ ಇರ್ಬೋದು, ಮಂಜು ಸರ್, ಹಾಗೆ ಎಲ್ಲ ಮೆಂಟರ್ಸ್ ಕೂಡ ತುಂಬ ಆ್ಯಕ್ಟಿಂಗ್ ಸ್ಕಿಲ್ಸ್ ಹೇಳ್ಕೊಟ್ಟಿದ್ದಾರೆ. ಸೊ ಆ್ಯಕ್ಟಿಂಗಿಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ತೀರಾ ಸೊ ಆ ಮೆಂಟರ್ಸ್ಗಳಿಂದ. ಹೌದು. ನಿಮ್ಮ ಆ್ಯಕ್ಟಿಂಗ್ನ ನೋಡಿ ರವಿ ಸರು, ರಚಿತಾ ರಾಮ್ ಮ್ಯಾಮು ಎಲ್ಲ ಸೆಲ್ಫಿ ತೊಗೊಂಡಿದ್ದು ಉಂಟು ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದು ನಾವು ರಾಮ ಸೀತೆದು ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ. ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿಡಿದು ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಸೊ ಆವಾಗ ರಚಿತಾ ರಾಮ್ ಅಕ್ಕ, ರವಿಚಂದ್ರನ್ ಸರ್, ಲಕ್ಷ್ಮಿ ಅಮ್ಮ, ಹಾಗೆ ಆನಂದಣ್ಣ 4 ಜನ ಕೂಡ ನಮ್ಮ ಇಡೀ ತಂಡದ ಜೊತೆ ಒಂದು ಫೋಟೋ ತೊಗೊಂಡಿದ್ರು. ಅದು ಮೂಮೆಂಟ್ ತುಂಬ ಮೆಮೊರೇಬಲ್. ನನಗಂತೂ ತುಂಬ ಖುಷಿ ಆಗ್ತಿತ್ತು ಆ ಮೂಮೆಂಟಲ್ಲಿ. ರವಿ ಸರು ಸೆಟ್ಟಲ್ಲಿ ನೀವೇನಾದ್ರು ತಪ್ಪು ಮಾಡಿದಾಗ, ಅಂದರೆ ಡ್ರಾಮಾ ಜೂನಿಯರ್ಸು ಇದು ಮಾಡ್ಬೇಕಾದ್ರೆ ತಪ್ಪು ಮಾಡಿದಾಗ ಅವರು ಹೇಗೆ ನಿಮಗೆ ಸಜೆಷನ್ಸ್ನ ಕೊಡ್ತಿದ್ರು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ? ರವಿ ಸರು ತುಂಬ ಚೆನ್ನಾಗಿ ಬೈತಿದ್ರು ಹೇಳಬೇಕು ಅಂದರೆ. ನನಗಂತೂ ರವಿಚಂದ್ರನ್ ಸರ್ ತುಂಬ 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 ಇಷ್ಟ. ಸೊ ರವಿಚಂದ್ರನ್ ಸರ್ ತಪ್ಪು ಮಾಡಿದಾಗ ಏನು ನೀವು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ. ತಪ್ಪು ಮಾಡಿದ್ರೆ ಇದು ತಪ್ಪು ಮಾಡಿದ್ಯಾ, ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟ್ ಟೈಮ್ ಅದು ಕರೆಕ್ಟ್ ಮಾಡ್ಕೋತಿದ್ರು. ಲಕ್ಷ್ಮಿ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಲಕ್ಷ್ಮಿ ಅಮ್ಮ ಕೂಡ ನಾವು ಯಾವಾಗ ದೇವ್ರ ಪಾತ್ರ ಮಾಡ್ತಿದ್ವಿ, ಲಕ್ಷ್ಮಿ ಅಮ್ಮಂಗೆ ಅದು ತುಂಬ 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 ಇಷ್ಟ ಆಗ್ತಿತ್ತು. ಸೊ ಲಕ್ಷ್ಮಿ ಅಮ್ಮ ಒಳ್ಳೊಳ್ಳೆ ಸಜೆಷನ್ಸ್ ಕೊಡ್ತಿದ್ರು ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ. ಸೊ ಸಿನಿಮಾದಲ್ಲಿ ಅಥವಾ ಸೀರಿಯಲ್ ನಿಮ್ಮ ಫಸ್ಟ್ ಸ್ಯಾಲ್ರಿ ಏನಿತ್ತು? ಒಂದು ಫಸ್ಟ್ ಪೇಮೆಂಟ್ ಅಂತ ಇರುತ್ತಲ್ಲ, ಸೊ ಅದು ಎಷ್ಟು ಸಿಕ್ತು ನಿಮಗೆ? ನನಗೆ ಫಸ್ಟ್ ಸ್ಯಾಲ್ರಿ ಅಂತ ಕೊಟ್ಟಿದ್ದ ಸಿನಿಮಾ ವೈ. ಅವತ್ತು ಫಸ್ಟ್ ಡೇ ನಂದು ಏನೋ ದುಡ್ಡು ಈಸ್ಕೊಂಡ್ವಿ ಅನ್ನೋದು. ಆವಾಗ ನನಗೆ 1 ಡೇ ಕೊಟ್ಟಿದ್ದು 500 ರೂಪೀಸ್. ನನಗೆ ಅದಿನ್ನೂ ನೆನಪಿದೆ. ಸೊ ಅಮೌಂಟ್ನ ಏನು ಮಾಡಿದ್ರಿ ನೀವು?
ಆ ಅಮೌಂಟಲ್ಲಿ ಆ ಅಮೌಂಟ್ ಏನಾಯಿತು ಗೊತ್ತಿಲ್ಲ, ಆ ಚಿಕ್ಕ ವಯಸ್ಸಲ್ವಾ ನೆನಪಿಲ್ಲ. ಇದೆಲ್ಲದರ ಜೊತೆಗೆ ನೀವು ಇವಾಗ ಭರತನಾಟ್ಯ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಹೇಳಿ. ಡ್ಯಾನ್ಸ್ ಅನ್ನೋದು ನಂಗೆ ತುಂಬ ಇಷ್ಟ, ಅದರಲ್ಲೂ ಭರತನಾಟ್ಯಂ ನನ್ನ ಫೇವ್ರೆಟ್. ನಾನು ರೀಸೆಂಟಾಗಿ 2 ಇಯರ್ಸ್ ಬ್ಯಾಕ್ ಭರತನಾಟ್ಯಮಲ್ಲಿ ಜೂನಿಯರ್ ಮುಗಿಸ್ದೆ. ರೀಸೆಂಟಾಗಿ ನಂದು ರಂಗಪ್ರವೇಶ ಪ್ರೋಗ್ರಾಮ್ ಆಯಿತು. ನನಗೆ ಭರತನಾಟ್ಯಂ ಅನ್ನೋದು ಒಂದು ಎಮೋಷನ್ ಇದ್ದಂಗೆ. ನಂಗೆ ಖುಷಿ ಆದಾಗ, ಬೇಜಾರಾದಾಗ, ಏನೇ ಫೀಲಿಂಗ್ ಇದ್ದರೂ ಭರತನಾಟ್ಯಂ ಮಾಡ್ತೀನಿ. ಅದು ಮಾಡಿದಾಗ ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೂ ಕೂಡ, ಹಾಗೆ ಕಾಮ್ ಆಗ್ತೀವಿ, ಫುಲ್ ಮೈಂಡೆಲ್ಲ ಫುಲ್ ಪೀಸ್ ಆಗಿರುತ್ತೆ. ಅದ್ರ ಜೊತೆಗೆ ಕರಾಟೆ ಕೂಡ ಕಲಿತಿದ್ದೀರಾ ಅಂತ ಕೇಳ್ಪಟ್ವಿ. ನಾನೀಗ ಕರಾಟೆಲಿ ಬ್ರೌನ್ 2nd ಬೆಲ್ಟ್. ನನಗೆ ಏನು ಈ ಹಾಬೀಸ್ ಇದೆಯಲ್ಲ, ಅದರಲ್ಲಿ ಕರಾಟೆ ನಾನು 8 ಇಯರ್ಸಿಂದ ಕಲಿತಾ ಇದ್ದೀನಿ. ಆಲ್ಸೋ ನಾನು ಕರಾಟೆ ತುಂಬ ಖುಷಿಯಿಂದ ಮಾಡ್ತೀನಿ, ಇಷ್ಟಪಟ್ಟು ಮಾಡ್ತೀನಿ. ಇದೆಲ್ಲದಕ್ಕೂ ಹೇಗೆ ಟೈಮ್ನ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ? ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅಪ್ಪನೊಂದು ಶೆಡ್ಯೂಲ್ ಇದೆ, ನನ್ನ ಮಗಳು ಹೀಗೆ ಇರಬೇಕು, ಹೀಗೆ. ಸೊ ಅಪ್ಪನ ಶೆಡ್ಯೂಲ್ ನಂಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ಅಪ್ಪ ಹೇಳ್ದಂಗೆ ಮಾಡ್ಕೊಂಡೋದ್ರೆ ನನ್ನ ಶೆಡ್ಯೂಲ್ ತುಂಬ ಆರಾಮಾಗುತ್ತೆ. ನೀವು ಸೀರಿಯಲಿಂದ ಬರೋ ಪೇಮೆಂಟ್ ಆಗಲಿ ಅಥವಾ ಸಿನಿಮಾಯಿಂದ ಬರೋ ಪೇಮೆಂಟ್ ಆಗಲಿ, ಅದನ್ನು ನೀವು ನಿಮ್ಮ ಸ್ವಂತಕ್ಕೆ ಖರ್ಚು ಮಾಡದೆ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದೀರಲ್ಲ, ಅದ್ರ ಬಗ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಬಂತು ಇದು? ಅಂದರೆ ಚಿಕ್ಕ ವಯಸ್ಸಿಂದ ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲೇ. ನಮ್ಮ ಸ್ಕೂಲಿಗೆ ಬೇರೆ ಬೇರೆ ಎಲ್ಲರೂ ಬಂದುಬಿಟ್ಟು ಏನೋ ಒಂದು ಗಿಫ್ಟ್ ಮಾಡ್ತಿದ್ರು. ಸೊ ಆವಾಗ ಅಲ್ಲಿ ಕೂತ್ಕೊಂಡಾಗ ನನಗೂ ಅನಿಸ್ತು, ನಾನು ನಮ್ಮ ಸ್ಕೂಲ್ಗೆ ಏನಾದರೂ ಕೊಡಿಸ್ಬೇಕಲ್ಲ ಅಂತ. ಸೊ ಅದೇ ರೀತಿ ನನಗೆ ಯಾವಾಗ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಆವಾಗಿಂದ ಅಪ್ಪ ನನ್ನ ಬಂದಿದ್ದ ಪೇಮೆಂಟ್ನ ಫುಲ್ಲು ಏನು ಸಮಾಜ ಸೇವೆಗೆ, ಅಪ್ಪನ ಪೇಮೆಂಟ್ ಜೊತೆಗೆ ಸಮಾಜ ಸೇವೆಗೆ ಹಾಕ್ತಿದ್ರು. ಈಗ ಯಾರ್ದಾದ್ರು ಬರ್ತಡೇ ಇದ್ದರೆ ಮನೇಲಿ ಅನಾಥಾಶ್ರಮಗಳಿಗೆ ಹೋಗಿ ಅಲ್ಲಿ ಊಟ ಹಾಕ್ಸೋದು, ಅಥವಾ ಅವ್ರಿಗೆ ಏನಾದರೂ ಒಂದು ಜೊತೆ ಬಟ್ಟೆ ಕೊಡಿಸೋದು, ಆ ಥರ ಮಾಡ್ತಿದ್ವಿ. ಅದು ದೊಡ್ಡದೇನು ಮಾಡಿಲ್ಲ. ಸೊ ಕೋವಿಡ್ ಟೈಮಲ್ಲೂ ಅಷ್ಟೇ ನೀವು ತುಂಬ ಜನರಿಗೆ ಫುಡ್ ಕಿಟ್ಸ್ ಕೊಟ್ಟಿದ್ದೀರಾ, ಈ ಥರ ಎಲ್ಲ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಈ ಒಂದು ಅನುಭವ ಹೇಗಿತ್ತು ನಿಮಗೆ? ಆ ಪೇಮೆಂಟೆಲ್ಲ ನೀವು ಕೊಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಹೆಂಗೆ ಸಪೋರ್ಟ್ ಮಾಡಿದ್ರು? ಕೊಡೋದು ಥೀಮ್ ಫಸ್ಟ್ ಆಫ್ ಆಲ್ ಎಲ್ಲ ಅಪ್ಪಂದು, ನಾವು ಜಸ್ಟ್ ಸಪೋರ್ಟ್ ಮಾಡಿರೋ ಥರ. ಅಂದರೆ ಅಪ್ಪನ ಗುಣನ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅಪ್ಪ ನನ್ನ ಪ್ರಕಾರ ನಮ್ಮಪ್ಪ ತುಂಬ ಒಳ್ಳೆಯವರು. ಸೊ ಕೋವಿಡ್ ಟೈಮಲ್ಲಿ ಯಾವಾಗ ನನ್ನ ಸ್ಯಾಲ್ರಿ ಜೊತೆ ಅಪ್ಪನ ಸ್ಯಾಲ್ರಿ ಸೇರಿಸಿ ಎಲ್ಲರಿಗೂ ಫುಡ್ ಕಿಟ್ ಕೊಟ್ವಿ. ಸೊ ಆವಾಗ ಪ್ರತಿಯೊಬ್ಬರು ಕೂಡ ಅವ್ರ ಮುಖದಲ್ಲಿ ಕಾಣ್ತಿರೋ ಸಂತೋಷನ ನಮಗೆ ತುಂಬ ಸಂತೋಷ ಆಗ್ತಿತ್ತು. ಆ ಹ್ಯಾಪಿನೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಸ್ಟಾರ್ಟಿಂಗ್ ನೀವು ಆ್ಯಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಗೊತ್ತಾದಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು? ಫಸ್ಟ್ ಯಾರೂ ನಂಬಿಲ್ಲ. ನಾನು ಈ ಥರ ಸಿನಿಮಾ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಿದ್ರು. ಚಿಕ್ಕ ವಯಸ್ಸು ಅವಾಗ 3rd ಸ್ಟ್ಯಾಂಡರ್ಡಲ್ಲಿ ಇದ್ವಿ. ನೀನು ಸುಳ್ಳು ಹೇಳ್ತಿದ್ಯಾ, ಏನಕ್ಕೋ ಯಾವುದೋ ಬೇರೆ ಫಂಕ್ಷನಿಗೆ ರಜಾ ಹಾಕಿದ್ದೆ, ನೀನು ನಿಮ್ಮ ಅಕ್ಕನ ಮದುವೆಗೆ ಹೋಗಿದ್ದೆ ಅಲ್ವಾ ಅಂತೆಲ್ಲ ಎಷ್ಟೊಂದು ಜನ ಕೇಳಿದ್ದಾರೆ. ಯಾಕಂದರೆ ಅವಾಗ ಅಕ್ಕನ ಮದುವೆ ಸೀಸನ್ ಕೂಡ. ಬಟ್ ಯಾರೂ ಫಸ್ಟ್ ನಂಬಿರಲಿಲ್ಲ. ಆಮೇಲೆ ಎಷ್ಟೋ ದಿನಗಳಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನಂಬಿದ್ರು. ಸ್ಲಮ್ ಶ್ರಾವಣಿಲಿ ಯಾವ ಥರ ಪಾತ್ರ ಮಾಡ್ತಾ ಇದ್ದೀರಾ ನೀವು? ಸ್ಲಮ್ ಶ್ರಾವಣಿ ಸ್ಟೋರಿ ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ಶ್ರಾವಣಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಆ ಹುಡುಗಿ ಸ್ಲಮ್ಮಲ್ಲಿ ಬೆಳೆದು, ಸ್ಲಮ್ಮಲ್ಲಿ ಓದಿ ದೊಡ್ಡೋಳಾಗಿ ಹೇಗೆ ತನ್ನ ಲೈಫ್ನ ಹೇಗೆ ಅಚೀವ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾಳೆ ಅನ್ನೋ ಸ್ಟೋರಿ. ಅದರಲ್ಲಿ ನಾನು ಸ್ಲಮ್ ಹುಡುಗಿಯಾಗಿ ಒಂದು ಕ್ಯಾರೆಕ್ಟರ್ನ ಲೀಡ್ ಮಾಡ್ತಿದ್ದೀನಿ. ಅಪ್ಪ ಎದ್ದೇಳಿ ಅಪ್ಪ, ಟೈಮ್ ಎಷ್ಟಾಗಿದೆ ನೋಡಿದ್ದೀರಾ? ಫೇವ್ರೆಟ್ ಹೀರೋ? ಅಪ್ಪ. ಫೇವ್ರೆಟ್ ಹೀರೋಯಿನ್? ಅಮ್ಮ. ಸಿನಿಮಾದಲ್ಲಿ ಬಂದರೆ ನನಗೆ ಎಲ್ಲರೂ ತುಂಬ ಇಷ್ಟ. ಬಟ್ ನನಗೆ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಡೋದು ಕಿಚ್ಚ ಸುದೀಪ್ ಸರ್ ಮತ್ತು ರಚಿತಾ ರಾಮಕ್ಕನ. ಸೊ ಹಾಗೆ ನನಗೂ ಅವ್ರಿಷ್ಟ. ಭೈರವಿ ಅವರೇ, ನಮ್ಮ ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟಿದ್ದಕ್ಕೆ ನಮ್ಮ ಗಾಳಿಪಟ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಿ, ಹೆಚ್ಚು ಹೆಚ್ಚು ಅವಾರ್ಡ್ಗಳನ್ನ ತಗೊಳ್ಳಿ. ಸೊ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಗಾಳಿಪಟ ತಂಡದ ಕಡೆಯಿಂದ ತಮಗೆ ಒಂದು ಸಣ್ಣ ಗಿಫ್ಟ್ ಇದೆ.
ಥ್ಯಾಂಕ್ ಯು ಸೋ ಮಚ್. ಸೊ ಈ ಗಾಳಿಪಟ ಯೂಟ್ಯೂಬ್ ಚಾನಲಲ್ಲಿ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಮೊದಲನೇದಾಗಿ ನಂದು ಏನೋ ಒಂದು ಚಿಕ್ಕ ಸಾಧನೆನ ಗುರುತಿಸಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಜನಗಳಿಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಗಾಳಿಪಟ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಅಭಿನಯಕ್ಕೆ ವಯಸ್ಸು ಮುಖ್ಯ ಅಲ್ಲ ಅಂತ ಈ ಬಾಲನಟಿ ಅವರು ತೋರಿಸ್ಕೊಟ್ಟಿದ್ದಾರೆ. ಈ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಪರದೆ ಮೇಲೆ ತನ್ನ ಗುರುತನ್ನು ಛಾಪಿಸಿದ್ದಾರೆ. ತಮ್ಮ ನೈಜ ಪ್ರತಿಭೆ ಮತ್ತು ಪರಿಶ್ರಮದಿಂದ ರಾಜ್ಯ ಪ್ರಶಸ್ತಿ ಕೂಡ ಗೆದ್ದಿದ್ದಾರೆ. ಇಲ್ಲಿವರೆಗೂ ಅವರ ಜೀವನದ ಬಗ್ಗೆ, ಓದಿನ ಬಗ್ಗೆ, ಕನಸಿನ ಬಗ್ಗೆ ತಿಳ್ಕೊಂಡ್ವಿ. ಭೈರವಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ನಮ್ಮ ತಂಡದ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಭೈರವಿ ಅವರಿಗೆ.